ಏನು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ 22 ಜನ, ಇಲ್ಲಿವರೆಗೂ ಸಹ ಈ ಧ್ವಜವನ್ನು ಆರಿಸಲಿಕ್ಕೆ ನಮ್ಮ ವಿರೋಧ ಇದೆ ಅಂತ ಯಾರು ಹೇಳಿಕೆ ಕೊಟ್ಟಿಲ್ಲ. ಇಲ್ಲಿ ತಿಳ್ಕೊಳ್ಳಿ, ಅದಕ್ಕೆ ಗ್ರಾಮ ಪಂಚಾಯತಿ ಒಗ್ಗಟ್ಟಾಗಿದೆ. ನಾವು ಜಾತಿ ಭೇದ ಮತ ಕುಲ ಪಕ್ಷ ಯಾವುದೂ ನೋಡಿಲ್ಲ. ನಾವು ನೋಡಿರೋದು ಒಂದೇ, ಗ್ರಾಮದಲ್ಲೇ ಒಂದು ಸುವ್ಯವಸ್ಥಿತವಾದಂಥ ಹಬ್ಬ ಹರಿದಿನಗಳಲ್ಲಿ ನಾವು ಆರಿಸ್ಕೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದು ಅಷ್ಟೇ. ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಒಮ್ಮನಸ್ಸಿನಿಂದ, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಇತರ ಕೋಮ್ನವರಾಗಿರ್ಬೋದು, ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಎಲ್ಲ ವರ್ಗದವರು ಬರ್ತಾರೆ. ಸರ್ಕಾರ ಅದಕ್ಕೋಸ್ಕರನೇ ಮೀಸಲಾತಿ ಕೊಟ್ಟಿದೆ, ABCD ಅಂತ ಎಲ್ಲ ಸದಸ್ಯರ ಇದ್ರೇನಿರ್ತಾರೆ ಒಮ್ಮತವಾಗಿ ಅಭಿಪ್ರಾಯ ತಗೊಂಡು ಒಮ್ಮತವಾಗಿ ಧ್ವಜವನ್ನು ಆರಿಸಿದಾಗ ನೋಡಿ, ಸುಪ್ರೀಂ ಕೋರ್ಟ್ ಒಂದು ಆರ್ಟಿಕಲ್ ಹೇಳ್ತದೆ. ಏನು ಹೇಳ್ತದೆ? ಗ್ರಾಮ ಪಂಚಾಯತಿಯೇ ಸುಪ್ರೀಂ, ಅದು ಆರ್ಡರ್ ಮಾಡಿದೆ. ಆದರೆ ಬರ್ತಕ್ಕಂಥ ಸರ್ಕಾರಗಳು ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಥರ ಹೇಳ್ತವೆ. ನಾವಿರೋದು ಯಾಕೆ, ರಾಜ್ಯ ಸರ್ಕಾರ ಇರೋದು ಯಾಕೆ, ಜಿಲ್ಲಾಡಳಿತ ಇರೋದು ಯಾಕೆ, ತಾಲೂಕು ಅಧಿಕಾರಿ ಇರೋದು ಯಾಕೆ? ಹೌದು ಸ್ವಾಮಿ, ನೀವಿದ್ದೀರಿ. ಇಲ್ಲೇನಾರ ಲೋಪ ಆದಾಗ ಇಲ್ಲೆಲ್ಲ ಒಮ್ಮತವಾಗಿದೀವಲ್ಲ, ಅಣ್ಣ ತಮ್ಮದಿರಂಗಿದೀವಲ್ಲ, ಅಕ್ಕ ತಂಗಿರಂಗಿದೀವಲ್ಲ. ಯಾವ ಕೋಮು ಗಲಭೆ ಮಾಡಿದೆ ಕೆರಗೋಡು, ಯಾವ ದ್ವೇಷ ಮಾಡಿದೆ ಕೆರಗೋಡು. ನೋಡಿ, ಹಿರಿಯ ಸದಸ್ಯರು, ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು ಆನಂದನುಂಟು, ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ. EO ಸಾಹೇಬರು ಬರ್ತಾರೆ, ಪಂಚಾಯತಿ ಆಫೀಸ್ ಮುಂದ್ಗಡೆ ಕೂತ್ಕೊಳ್ತಾರೆ, ಅವ್ರನ್ನ ಮನವೊಲಿಸಕ್ಕೆ ಹೋಗ್ತೀವಿ ನಾವು. ಹೇಳ್ತಾರೆ, ಎದ್ದಿ ನೀವು ನಮ್ಮ ಪಂಚಾಯತಿಗೆ ವ್ಯಾಲ್ಯೂ ಕೊಡ್ದೋದ್ಮೇಲೆ ನಮ್ಮ ಪಂಚಾಯತಿನ ಸೂಪರ್ ಸೈಡ್ ಮಾಡಿ ಅಂತಾರೆ ಆನಂದನವರು. EO ಒಪ್ಪಲ್ಲ, ನೀವು ಆದೇಶ ಕೊಡಿ ಅಂತ ನಾನು ಕೇಳಿದ್ರೆ ಮೌಖಿಕ ಆದೇಶ ಅಂತಾರೆ. ಯಾವ್ದಾರ ಆಫೀಸ್ಗೆ ಹೋದ್ರೆ ಅರ್ಜಿ ಕೊಟ್ಟು ಹೋಗೇ ಅಂತಾರೆ ರೈತನ. ಆದರೆ ಇದೇ EO ಸಾಹೇಬರು ನಮಗೆ ಮೌಖಿಕ ಆದೇಶ ಅಂತಾರೆ. ಇದು ಯಾರ ಅರ್ಥ ಅಂತ ತಿಳ್ಕೊಳ್ಳೋಣ, ಯಾರ ಅರ್ಥ ಅಂತ ತಿಳ್ಕೊಳ್ಳೋಣ. ಜಿಲ್ಲಾಧಿಕಾರಿ ಕೈ ಹೊಡೋಣ, EO ಕೈ ಹೊಡೋಣ, ತಹಸೀಲ್ದಾರ್ ಕೈ ಹೊಡೋಣ. ಇಲ್ಲಿ ಯಾರಿದ್ದಾರೆ ನೋಡಿ, ಕಾಂಗ್ರೆಸ್ 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 ಎಲ್ಲ ಇದ್ದೀವಿ, BJP ಅವರು ಇದ್ದಾರೆ, ದಳದವ್ರು ಇದ್ದೀವಿ. ಆದರೆ ಇಲ್ಲಿ ಇವತ್ತಿನವರೆಗೂ ಅಟ್ ಪ್ರೆಸೆಂಟ್ ಈಗ ಎಷ್ಟು ಟೈಮು ಇಲ್ಲಿವರೆಗೂ ಯಾವುದೇ ಒಬ್ಬ ಸದಸ್ಯ ಈ ಧ್ವಜದ ವಿರುದ್ಧ ಮಾತಾಡಿಲ್ಲ, ಯಾವುದೇ ಕೋಮ್ನವನಾಗಿರ್ಬೋದು. ಇಂಥೆಲ್ಲ ಸಂದರ್ಭ ಇದ್ದಾಗ ಏಕಾಏಕಿ 3 ಗಂಟೆ ರಾತ್ರಿಗೆ ಬಂದು ಹೆಣ್ಮಕ್ಳನ್ನ ಎಳೆದಾಡಿ ತಿರ್ಗಾ 3 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಗಿಂತ ಗ್ರಾಮೀಣ ಜನರಿಗೆ ಲಾಠಿ ಆಯ್ತು ಹೊಡೆದು ಎಳೆದು ಶೂ ಹಾಕೊಂಡು ಒಂದು ಧ್ವಜಸ್ತಂಭಕ್ಕೆ ಇಷ್ಟೇ ಇಟ್ಗೆ ಇಷ್ಟೇ ಅಗಲ ಇರಬೇಕು ಫ್ಲಾಗು, ಇಷ್ಟೇ ಇಟ್ಗೆ ಇಷ್ಟು. ಈಗ ಅವ್ರು ಆರಿಸಿದಾರ ಫ್ಲಾಗು, ಅದು ನಮ್ಮ ಮನೆಗಳ ಮೇಲೆ ಹಾರಿಸ್ಕೋಂಥ ಫ್ಲಾಗು, ಅಂಗಡಿಗಳ ಮೇಲೆ ಹಾರಿಸ್ಕೋ ಫ್ಲಾಗು 108. ಹೌದಪ್ಪ, ರಾಷ್ಟ್ರಧ್ವಜ ಯಾರೇ ಇವರೊಬ್ಬರೇ ಅಲ್ಲ ರಾಷ್ಟ್ರಧ್ವಜ ಕಂಡಿರೋರು. ನಾನೊಬ್ಬ PT ಮಾಸ್ಟರ್ ಆಗಿ ನಿವೃತ್ತಿ ಆಗಿರ್ತಕ್ಕಂಥವನು. ರಾಷ್ಟ್ರಧ್ವಜಕ್ಕೆ ಇಷ್ಟಗಲ ಇರಲೇಬೇಕು ಈ ಕಂಬಕ್ಕೆ ಅಂತಿದೆ. ಆಯ್ತಪ್ಪ, ನೀವು ಗೌರವಯುತವಾಗಿ ನಮ್ಮ ರಾಷ್ಟ್ರೀಯ ಭಕ್ತಿಯಾದ ರಾಷ್ಟ್ರಧ್ವಜವನ್ನು ಆರಿಸಿದಿರಿ, ಅದನ್ನೆಲ್ಲ ಸರಿಯಾಗಿ ಆರಿಸಿದಿರ ಸ್ವಾಮಿ. ಎಷ್ಟು ಅವಮಾನ ಆಯ್ತದೆ ಗೊತ್ತೇ ಸ್ವಾಮಿ. ಬಸ್ ಸ್ಟ್ಯಾಂಡಿಗೆ ಬಂದರೆ ಆ ಫ್ಲಾಗ ನೋಡ್ತಾ ಇದ್ರೆ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ನಮಗೆ. ಆ ಫ್ಲಾಗ್ ಅವಮಾನ ಮಾಡೋಕ್ಕಲ್ಲ, ಇಂಥ ಧ್ವಜಕ್ಕೆ ಇಷ್ಟು ಚಿಕ್ಕ ಫ್ಲಾಗ, ಮನೆಗಾಸು ಫ್ಲಾಗ, ಅಂಗಡಿಗಾಸು ಫ್ಲಾಗ, ಭಕ್ತರಿಗೆ ಹೋಗುವ ಫ್ಲಾಗ್ ಹಾರಿಸಿದಾರ ಸ್ವಾಮಿ. ಈಗ ತಿದ್ದುಪಡಿ ಮಾಡಿ ಸ್ವಾಮಿ, ಆ ಫ್ಲಾಗ್ನ ಇಳಿಸಿ ದೊಡ್ಡ ಫ್ಲಾಗ್ ಹಾಕಿ ಸ್ವಾಮಿ. ನಿಮ್ಮ ಒಪ್ಕೊತೀವಿ, ಶೂ ಬೂಟು ಕೈಲಿ ಫ್ಲಾಗ್ ಹಾರಿಸ್ತೀರಲ್ಲ ಸ್ವಾಮಿ. ನಾವು ಕಂಬಕ್ಕೆ ಸಣ್ಣ ಮಾಡ್ಕೊಂಡು ಇಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಿದ್ದಾರೆ, ಮಾಜಿ ಅಲ್ಲೊಬ್ರು ಅಧ್ಯಕ್ಷರಿದ್ದಾರೆ. ನಾವು ಯಾವುದೇ ಒಂದು ಚಪ್ಪಲೆ ಹಾಕೊಂಡು ಧ್ವಜದ ಕಂಬಕ್ಕೆ ಹೋಗಲ್ಲ ಸ್ವಾಮಿ. ನಾವು ಇವತ್ತು ಹಳ್ಳಿಗಾಡಿನ ಜನ ಅಷ್ಟು ಗೌರವ ಇಟ್ಕೊಂಡಿದ್ದೀವಿ ರಾಷ್ಟ್ರಭಕ್ತಿಯನ್ನ. ನಮ್ಮ ಕಣದ ಹಳ್ಳಿ ಜನ ಆದ್ರೂ ರಾಷ್ಟ್ರಭಕ್ತಿ ಅನ್ನುವಂಥ ಇವರಿಂದ ನಾವು ಕಲಿಬೇಕಾಗಿಲ್ಲ, ಇವರಿಂದ ಹೇಳಿಸ್ಕೋಬೇಕಾಗಿಲ್ಲ. ನಾವು ನಮಗೆ ಗೊತ್ತು ರಾಷ್ಟ್ರಭಕ್ತಿ ಏನು ಅಂತ. ನಮ್ಮ ಹಳ್ಳಿ ಗಾಡಿನ ಜನ ಎಲ್ಲ ನಿಜ ಸ್ವಾಮಿ. ನಾನು KV ಗೌರಿಶಂಕರ ಕಲಾ ಸಂಘದ ಆಜೀವ ಸದಸ್ಯ. ಮಾತೆತ್ತರೆ ಯಾವ TV ನೋಡಿ, ಯಾವ ಪೇಪರ್ ನೋಡಿ, ಯಾವ ಮಾಧ್ಯಮ ನೋಡಿ, ಗೌರಿಶಂಕರ ಕಲಾ ಸಂಘದವ್ರು ಬರ್ಕೊಟ್ಟವ್ರೆ, ಗೌರಿಶಂಕರ ಕಲಾ ಸಂಘದವ್ರು ಏನು ಬರ್ಕೊಟ್ಬಿಟ್ಟಿದ್ದೀವಿ ಸ್ವಾಮಿ. PDO ಸಾಹೇಬರು ಇವತ್ತು ಸಸ್ಪೆಂಡ್ ಅವರ ಅದಕ್ಕೆ ಮಾಡಿದ್ದು ಮಾರಾಯ. PDO ಸಾಹೇಬರು ನಮ್ಮ ಹಿರಿಯ ಕೆಲವು ಸದಸ್ಯರನ್ನ ಕರೆಸಿ, ಬನ್ನಿ ಇದು ನನ್ನ ಸೇಫ್ಟಿಗಿರಲಿ ಅಂತ ಅವ್ರ ಕೈ ಸೈನ್ ಹಾಕಿಸಿ ಮಡಿಕೋಟಿ ವಯ್ಯ. ಇವತ್ತು ಗೌರಿಶಂಕರ ಕಲಾ ಸಂಘದ ಮೇಲೆ ಹೋಲಿಸ್ತಾರ. ಇಲ್ಲಿ ಬನ್ನಿ, ನೀವು ಗೌರಿ ಕಲಾ ಸಂಘ ಸದಸ್ಯರಲ್ಲ. ಅದು ನಾವು ಹಿರಿಯ ಸದಸ್ಯರು. ನಾವು ಗೌರಿಶಂಕರ ಕಲಾ ಸಂಘ ನಮ್ಮ ಅಂಡರಲ್ಲಿ ಬಂದರು ಮಕ್ಕಳು, ಹುಡುಗರು ಮಾಡ್ಕೋಗ್ರಪ್ಪ ಸಂಘವ ಅಂತ ಬಿಟ್ಟಿರೋದು. ಅವ್ರು ಬಂದು ಕೇಳ್ಕೊಂಡ್ರು, ಆಡ್ರಪ್ಪ ನಮ್ಗೆ ಖುಷಿ ಇದೆ. ಅದು ಹೇಳಕ್ಕೂ ಮೊದಲೇ ಪಂಚಾಯತಿಯ ಪ್ರತಿಯೊಬ್ಬ ನಂಬರನ್ನು ನಾವು ಕೇಳಿದ್ದೀವಿ. ಸ್ವಾಮಿ ನೀವು ಅವಕಾಶ ಮಾಡ್ಕೊಳ್ಳಿ, ಹುಮ್ಮಸ್ಸಿದ್ದಾರೆ ಮಕ್ಕಳು. ಹೇಳ್ತಾರಲ್ಲ ಸ್ವಾಮಿ, ಅನ್ಯ ಕೋಮ್ನವರು ಅರ್ಜಿ ಕೊಡ್ಬಿಟ್ರು, ಕನಕವ್ರು ಅರ್ಜಿ ಕೊಡ್ಬಿಟ್ರು, ಕೆಂಪೇಗೌಡ ಅರ್ಜಿ. ಹೌದು ಸ್ವಾಮಿ, ಕೊಟ್ಟಿರ್ತಾರೆ. ಒಂದು ಊರು ಅಂದಮೇಲೆ ಇರ್ಲಿ
ಕೊಟ್ಟವ್ರೆ ಅಂತ ಇಟ್ಕೊಳ್ಳೋಣ, ಕೊಟ್ಟವ್ರೆ ಅಂತ ಇಟ್ಕೊಳ್ಳೋಣ. ಸರ್ಕಾರಿ ಜಾಗ ಕೆರಗೋಡಲ್ಲಿ ಎಲ್ಲೂ ಇಲ್ವಾ ಸ್ವಾಮಿ? ಅವ್ರನ್ನ ಮನವೊಲಿಸ್ಬೇಕಾಯ್ತು. ನೀವು ಮನವೊಲಿಸಕ್ಕಾಗಿಲ್ವಾ? ಗ್ರಾಮದಲ್ಲಿ ಕಳಿಸ್ಬೇಕಾಯ್ತು. ಬಂದ್ರಪ್ಪ ನೀವೆಲ್ಲ ಹಿಂಗೆ ಕೊಟ್ಟಿದ್ದೀರಿ, ಈ ಕೋಮ್ನವ್ರು ಅಂತಾರೆ, ಈ ಕೋಮ್ನವ್ರು ಅಂತಾರೆ, ಇದು ಪರಿಹಾರ ನೀವೇ ಕಂಡು ಹಿಡ್ಕೊಳ್ಳಿ. ನಮ್ಮ ಮಂತ್ರಿಗೆ ಬಿಟ್ಬಿಟ್ಟಿದ್ರೆ ಅನ್ಯ ಕೋಮಿನ ಜನವನ್ನ ಕಾಲ್ ಕಟ್ತಿದ್ವೋ, ಮನವೊಲಿಸ್ತಿದ್ವೋ, ಕೈ ಮುಗಿತಿದ್ವೋ, ದಮ್ಮಯ್ಯ ಅಂತ ಏನೋ ಅಂತಿದ್ದು ಮಾಡ್ಕೊಡ್ಬೋದಿತ್ತು. ನಾವೇನೋ ಅಂತಿದ್ದೋ ಅವ್ರು ಒಪ್ಪೋರು. ಇಲ್ಲಿವರೆಗೂ ಈ ಊರಿನಲ್ಲಿ ಕೋಮು ಗಲಭೆ ಆಗದೇ ಇರೋದು ಈ ವರ್ಷ ಆಗೋದ್ರೆ ಸ್ವಾಮಿ. ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ, ನಾನು ಯಾರನ್ನೂ ದೂರಲ್ಲ, ಕಾಂಗ್ರೆಸ್ನವರು ದೂರಲ್ಲ, BJPಯವ್ರನ್ನೂ ದೂರಲ್ಲ, JDSನವರು ದೂರಲ್ಲ. ನಾವು ಹಳ್ಳಿಯ ಜನ ಅನ್ಯೂನ್ಯತೆ ಬದುಕ್ತಾ ಇದೀವಿ. ಈ ಅನ್ಯೂನ್ಯತೆ ಇದನ್ನ ಊರಲ್ಲಿ ಕಾಪಾಡ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ ಸ್ವಾಮಿ, ಮಾಧ್ಯಮದ ಮುಖಾಂತರ, ನಮ್ಮ ಊರಿನಲ್ಲಿ ಯಾವಷ್ಟಾಯ್ತು ಗಲಭೆ ಯಾವಷ್ಟಾಯ್ತು ಸ್ವಾಮಿ? ಅವತ್ತು BJPಯವರು ಬಂದರು, JDSನವರು ಬಂದರು, ಅದಕ್ಕೂ ಮತ್ತೆ ಯಾರು ಬಂದಿರಲಿಲ್ಲ ಸ್ವಾಮಿ ಕೆರಗೋಡ್ಗೆ. ನಮ್ಮಲ್ಲೇ ಇತ್ತು ಪರಿಹಾರ. ಹಗಲು ರಾತ್ರಿ ಹೋರಾಡಿದ್ದಾರೆ ಈ ಸಮಸ್ಯೆ ಬಗೆಹರಿಸ್ಬೇಕು ಅಂತ. ಆನಂದಣ್ಣವರು ಹಗಲು ರಾತ್ರಿ ತಲೆ ತಗ್ಗಿಸ್ಕೊಂಡು ಮನೆ ಒಳಗವನೆ, ನಮ್ಮ ಮೇಲೆ ಬರ್ತಾ ಇದಲ್ಲ ಪಾಪ ಅದೇ, ನಾವೆಲ್ಲ ಒಪ್ಪಿಗೆ ಕೊಟ್ರೆ ಅಂತ ಇಲ್ಲಿ ಪಕ್ಕ ಕೂತಿದ್ದಾನೆ ಸ್ನೇಹಿತ. ಗ್ರಾಮ ಪಂಚಾಯತ್ ಸದಸ್ಯರ ತರ ತಗ್ಸಿದ್ದಾರೆ. ಯಾಕಪ್ಪ ನಮ್ಮ ಪಂಚಾಯತಿಲಿ ಹಿಂಗಾಯ್ತು ಅಂತ ಹೇಳಿ. ಯಾರೋ ಅವ್ರವ್ರ ಸ್ವಾರ್ಥಕ್ಕೆ ಅವ್ರು ಹೇಳಿಕೆ ಕೊಟ್ಬಿಟ್ರೆ ಒಪ್ಪಲ್ಲ ಸ್ವಾಮಿ. ಇನ್ನೊಂದು ಹೇಳಿಕೆ ಬರ್ತಾ ಇದೆ ಈಗ 3 ದಿನದಿಂದ. ಬೇರೆ ಜಿಲ್ಲೆಯಿಂದ ಜನವನ್ನ ಕರ್ಕೊಂಡ್ಬಂದು, ಬೇರೆ ಜಿಲ್ಲೆಯ ಜನವನ್ನ ಕರ್ಕೊಂಡ್ಬಂದು ಕೆರಗೋಡಲ್ಲಿ ದಂಗೆ ಹೇಳ್ತಿದ್ದಾರೆ ಅಂತಾರೆ ಸ್ವಾಮಿ. ವಿಡಿಯೋ ಕ್ಲಿಪ್ ಇದೆ. ಪೊಲೀಸ್ನವರು ಎಲ್ಲೋ ಕಲ್ಲು ಹೊಡೆದವನ, ಎಲ್ಲೋ ಫ್ಲಾಗ್ ಹರಿಸ್ತವನ, ಈ ಗ್ರಾಮದವನೇ ಇಂಥ ಹುಡುಗ ಅಂತ ಕಂಡುಹಿಡಿತಾರೆ. ಅಧಿಕಾರ ನಿಮ್ ಕೈಲಿದೆ ಸ್ವಾಮಿ. ಇಲ್ಲಿ ಭಾಗವಹಿಸಿದವರು ಮಡ್ರಾಸ್ನವರು, ಹೈದರಾಬಾದ್ನವರು, ತಮಿಳ್ನಾಡಿನವರು ಆ ವಿಡಿಯೋ ಕ್ಲಿಪ್ ಅಂತ ಕಂಡುಹಿಡಿರಿ ಸ್ವಾಮಿ. ಇಲ್ಲಿ ಭಾಗವಹಿಸಿದ ಜನ ಎಲ್ಲ ಸ್ಥಳೀಕರು ಸ್ವಾಮಿ, ಸ್ಥಳೀಕರು. ನಮ್ಗೆ ಹೊಟ್ಟೆ ಉರಿತಾರೆ ಸ್ವಾಮಿ. ನಮ್ಮೂರಿಗೆ ಅವ್ನು ಕೆಟ್ಟ ಹೆಸರಿರಲಿಲ್ಲ, ಇವತ್ತು ಕೆಟ್ಟ ಹೆಸರು ಕಲ್ ಮಡಗುಟ್ರು. ಅವ್ರು ಹೇಳುವಂಗೆ, ನಾಯಕರು ಹೇಳುವಂಗೆ ಅಮಾಯಕ ಹುಡುಗರು ಚೋಪ ಉಂಟ್ಕೊಂಡವ್ರೆ ಸ್ವಾಮಿ. ಹೆಂಗಸ್ರಿಗೆಲ್ಲ ಹೊಡೆದಿದ್ದಾರೆ ಸ್ವಾಮಿ, ಹೆಂಗಸ್ರ ಮೇಲೆಲ್ಲ ಕೇಸ್ ಬಿಟ್ಟು ಮಾಡಿದ್ದಾರೆ ಸ್ವಾಮಿ. ಇದು ನಿಮ್ಮ ಮುಖಾಂತರ ಹೇಳ್ತೀನಿ, ಇವತ್ತು ಹೇಳ್ತಾ ಇದ್ದೀನಿ. ನಮ್ಮೂರಲ್ಲಿ ನಾಳೆಗೆ ಶಾಂತಿ ಸಭೆ ಕರೀರಿ, ನಾಳೆಗೆ ಸರ್ವ ಪಕ್ಷದ ಸದಸ್ಯರೆಲ್ಲ ಬನ್ನಿ. ನಮಗೆ ಬೇಕಾಗಿರೋದೇನು, ಹಿಂದೆಂಗಿತ್ತು ಕೆರಗೋಡು ಸೌಹಾರ್ದವಾಗಿ ಹೋಗುವಂತ ಕೆರಗೋಡು ಬೇಕು ನಮ್ಗೆ ಅಷ್ಟೇ. ಕೋಮು ಗಲಭೆ ಅಂತ ಸೃಷ್ಟಿ ಆಗುವಂತ ಕೆರಗೋಡು ಬೇಕಾಗಿಲ್ಲ. ಶಾಂತಿಯುತ ಅಂತ ಕೆರಗೋಡು ಬೇಕು. ನಾಳೆನೇ ಕರೀರಿ ಸಭೆಯ, ನಾವೆಲ್ಲ ಮಾತಾಡ್ತೀವಿ. ಹೌದು, ಸರ್ಕಾರದವರು, ಜಿಲ್ಲಾಡಳಿತ, ಜಿಲ್ಲಾಡಳಿತ. ನಾನು ಶಾಸಕರು ಮಾಡವ್ರೆ, ಜಿಲ್ಲಾ ಮಂತ್ರಿ ಮಾಡವ್ರೆ, ಸಿದ್ದರಾಮಯ್ಯ ಬಂದು ಮಾಡಿಸ್ಬಿಟ್ಟವ್ರೆ, ಇನ್ನೂ ಇವರು ಗೃಹ ಮಂತ್ರಿ ಫೋನ್ ಮಾಡಿ ಮಾಡಿಸ್ಬಿಟ್ಟವ್ರೆ ಅಂತ ಹೇಳಲ್ಲ. ಗುಪ್ತಚರ ಇಲಾಖೆ ಇದೆಯಲ್ಲ ಸ್ವಾಮಿ, ಇವ್ರ ಹತ್ರ ಗುಪ್ತಚರ ಇಲಾಖೆ ಏನ್ ಮಾಡ್ತಿತ್ತು? 2 ತಿಂಗಳಿಂದ ಪ್ಲಾಗ್ ರೆಡಿ ಮಾಡ್ತಿದ್ವಲ್ಲ. ಹೌದು, ಹೇಳ್ತಾರೆ ಬರುತ್ತೆ ಸ್ವಾಮಿ. ಒಂದು ಊರು ಅಂದಮೇಲೆ 16 ಪಂಗಡಗಳು ಇರ್ತವೆ. ಇವರು ಕೊಟ್ಬಿಟ್ಟವ್ರೆ, ನಮಗೂ ಒಂದು ಅವಕಾಶ ಕೊಟ್ಟಾರೆ ಏನೋ ಆಸೆ. ಏನು ಹೇಳಿ, ಮನುಷ್ಯನಿಗೆ ಆಸೆ ಇಲ್ದೋದಾರೆ ಯಾರು? ಆಸೆ ಇದೆ. ಅವರು ಒಂದು ಅರ್ಜಿ ಕೊಟ್ಟರು, ನಮಗೊಂದು ಅವಕಾಶ ಕೊಡ್ಲಿ ಅಂತ. ಕೊಟ್ಟೋಗ ಇವ್ರು ಮಾಡ್ಬೇಕಾದ ಕರ್ತವ್ಯ ಎಷ್ಟೇ ನೋಡಪ್ಪ, ನೀವು ಕೊಟ್ಟಿದ್ರಿ ಹಿಂಗಾಗೋಗೋದೆ ಅಂತ ಹೇಳ್ಬೇಕಾಯ್ತು. ನಮ್ಮ ಕರ್ಸಿ ಅದನ್ನೂ ಹೇಳಲಿಲ್ಲ. ಹೇಳೋಣ, ಇಲ್ಲಿ ಪಂಚಾಯತಿ ಸದಸ್ಯರು ಮಾತಾಡ್ತಾರೆ. ಉದ್ದೇಶಪೂರ್ವಕ ಅಲ್ಲ ಸ್ವಾಮಿ, ಉದ್ದೇಶಪೂರ್ವಕ ಅಲ್ಲ. ದಾಖಲಾತಿ ನೋಡಿ ಸ್ವಾಮಿ. ನಂಬಿರೋ ಮಂದಿರೋ ಬಿಟ್ಟಿರೋ ಎಲ್ಲ ಗಂಟಲು ವಚ್ಚಿದ್ದಪ್ಪ. ನಂಬಿರೋ ಬಿಟ್ಟಿರೋ ಗೌರಿ ಕಲಾ ಸಂಘ ಟ್ರಸ್ಟ್ 40 ವರ್ಷ ಆಗಿದೆ ಓಪನ್ ಆಗಿ. 40 ವರ್ಷ ಆಗಿದೆ. ನಾನು ಸುಳ್ಳು ಹೇಳ್ತಾ ಇದ್ರು ಕೆರಗೋಡ್ಬಿಡಿ, ದೊಡ್ಡ ಮಾಡಕ್ಕೆ ಹೋಗಿ, ಇದು ದೊಡ್ಡ ಮಾಡಬಿಡಿ, ಹೊರಗಡೆ ಹೋಗಿ ಕೇಳಿ. ಗೌರಿ ಕಲಾ ಸಂಘ 1 ತಿಂಗಳು ಫಂಕ್ಷನ್ ಮಾಡ್ತಿದ್ರು. ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ಇಲ್ಲ. ನಿವೃತ್ತ ಉಪಾಧ್ಯಾಯರನ್ನ ಸನ್ಮಾನ ಮಾಡ್ತಿದ್ದು, ನಿವೃತ್ತ ಡಾಕ್ಟರ್ಗಳನ್ನ ಸನ್ಮಾನ ಮಾಡ್ತಿದ್ದು, ಸಮಾಜ ಸೇವೆ ಮಾಡಿದವ್ರನ್ನ ಸನ್ಮಾನ ಮಾಡ್ತಿದ್ದು. ರಾಜ್ಯ ಮಟ್ಟದಲ್ಲಿ ನಾಟಕ ಸ್ಪರ್ಧೆಯಲ್ಲಿ ಗೌರಿಶಂಕರ ಕಲಾ ಸ್ಪರ್ಧೆ ಮಾಡಿ ಬಹುಮಾನ ತಂದು ಈ ಊರಿಗೆ ಹೆಸರು ತಂದುಕೊಟ್ಟಿದ್ವಿ. ನೋಡಿ ಸ್ವಾಮಿ, ಇಲ್ಲೆಲ್ಲ ದಾಖಲಾತಿ ಇದೆ. 40 ವರ್ಷದಿಂದಲೇ ಕಂಬ ಇತ್ತು. 40 ವರ್ಷದಿಂದಲೇ ರಾಷ್ಟ್ರಧ್ವಜ ಹಾರಿಸ್ತಿದ್ದು, ಕೆಂಪು ಧ್ವಜನೂ ಹಾರಿಸ್ತಿದ್ದು, ಕನ್ನಡ ಧ್ವಜ ಹಾರಿಸ್ತಿದ್ದು, ಎಲ್ಲ ಧ್ವಜನೂ ಹಾರಿಸ್ತಾ ಇದ್ದೋ ಸ್ವಾಮಿ. ಇದೇ ಸಿದ್ದರಾಮಯ್ಯನವರು 101 ಗಾಡಿ ಮೆರವಣಿಗೆ ಕೆರಗೋಡಿನಲ್ಲಿ. ರಾಮಕೃಷ್ಣ ಅವರು ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ರು, ಇವರು ಪಶುಸಂಗೋಪನೆ ಮಂತ್ರಿ ಆಗಿದ್ರು. ಕನ್ನಡ ರಾಜ್ಯೋತ್ಸವ ದಿನ ಕರೆಸಿ
ಕೆರಗೋಡು ಸುತ್ತ ಒಂದು ರೌಂಡು 101 ಗಾಡಿಲೇ ಮತ್ಕೊಂಡಿದ್ರೆ ಸಿದ್ದರಾಮಯ್ಯನವರೇ ಜ್ಞಾಪಿಸ್ಕೊಳ್ಳಿ ಕೆರಗೋಡು ಏನು ಅಂತ. ಸ್ವಾಮಿ ಇಷ್ಟೆಲ್ಲ ಹೇಳ್ತೀರಿ. ಸನ್ಮಾನ್ಯ ಚೆಲುವರ ಸ್ವಾಮಿ ಆನ್ ರಿಕ್ವೆಸ್ಟ್ ನಮ್ಮ ಬ್ರದರ್ ನನಗಿಂತ 1 ವರ್ಷ ಚಿಕ್ಕವರೋ ದೊಡ್ಡವರೋ ಗೊತ್ತಿಲ್ಲ. ಬೆಳಗಾನ ಅವ್ರ ಜೊತೆ ಗೆದ್ದಿದ್ವಿ ಸ್ವಾಮಿ ನಾವು. ಕೆರಗೋಡು ಋಣ ಅವ್ರ ಮೇಲಿದೆ, ಕೆರಗೋಡು ಋಣ ಚಲೋ ಸ್ವಾಮಿ ಮೇಲಿದೆ. ನಾವು ಗೆದ್ದಿದ್ವಿ ಪಾರ್ಸಾರ್ಥಿ ಅಂತ ತಾಳ್ಮೆ ದುಡ್ಡಿದ್ರೆ ಅವರು ನಾವು ಬೆಳಗಾನ ಅವ್ರಿಗೂ ಸಹಾಯ ಮಾಡಿದ್ವಿ. ದಿವಂಗತ ಎಷ್ಟು ಜನ ಅವ್ರಿಗೂ ನಮ್ಮ ತಂದೆ ಸಮಾನ, ಅವ್ರ ಗಡಿಗೆನೂ ಬೆಳೆದಿದ್ದೀವಿ. KV ಶಂಕರೇಗೌಡರು ಹೇಳ್ತಾರೆ ಒಬ್ರು ಕೆರಗೋಡು ಜನ ಮುಗ್ದ್ರು. ಹೌದು ಸ್ವಾಮಿ ಮುಗ್ದ್ರು, ಆದರೆ ರಾಜಕೀಯ ತಿಳಿದವರಲ್ಲ ಅಂತ ತಿಳ್ಕೊಬೇಡಿ. MP ಚಿಕ್ಕಲಿಂಗಯ್ಯನವರು, KV ಶಂಕರೇಗೌಡರು, ಸೋಮಶೇಖರೇಗೌಡರು, ಚಿಕ್ಕಲಿಂಗಯ್ಯನವರು, ಕಲ್ಮಟ್ಟಿ ದೊಡ್ಡಿ ಇವರೆಲ್ಲ ಈ ಮಣ್ಣಿನ ಭಾಗದಿಂದ ಹೋಗಿರೋರು ಸ್ವಾಮಿ. ರಾಜಕೀಯ ಜ್ಞಾನ ಇದೆ, ಕಾನೂನು ಅರಿವಿದೆ. ಯಾರೋ ಒಬ್ರು ಮಾಡಿರ್ಬೋದು ತಪ್ಪು, ಆ ತಪ್ಪನ್ನು ನಾವು ಸಮರ್ಸ್ಕೊಳ್ಳಲ್ಲ. ನಮ್ಮ ಗ್ರಾಮದವರು ತಪ್ಪನ್ನು ಯಾವುದೇ ಕಾರಣಕ್ಕೂ ಸಮರ್ಸ್ಕೊಳ್ಳಲ್ಲ. ಫ್ಲಾಗ್ ಹರಿದು ಹಾಕೋದ್ರಿಂದ, ಕಲ್ಲೊಡಿದ್ರಿಂದ ನ್ಯಾಯ ಸಿಗಿದ್ದಾರೆ. ಈ ದೇಶದಲ್ಲಿ ಏನೇನೋ ಆಗೋಗೋದು ಅದು ಮಾಡೋರು. ಅತಿರೇಕಕ್ಕೆ ಹೋದಾಗ ಕೆಲವು ಮಕ್ಕಳು ಮಾಡೋರು. ನಾವು ಮಾಡಲ್ಲ ಅಂತ ಹೇಳಲ್ಲ, ಮಾಡಿಲ್ಲ ಅಂತ ಹೇಳಲ್ಲ. ಆದರೆ ಅದನ್ನೇ ದೊಡ್ಡದು ಮಾಡ್ಕೊಂಡು ನೀವು ಬಡ ರೈತರನ್ನ, ಬಡ ಹೆಣ್ಮಕ್ಳನ್ನ, ಬೆಳೆ ಹುಡುಗರನ್ನ ನೀವು ಕೇಸ್ ಹಾಕಿ ಬೆಳಗಾನ ಕರ್ಕೊಳ್ತೀನಿ ಅಂದರೆ ಈಗ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ನನಗೆ ಕೇಸ್ ಹಾಕ್ಬೋದು ಸ್ವಾಮಿ, ಗೊತ್ತಿಲ್ಲ. ನಾವು ಯಾರನ್ನೂ ದೂರಲ್ಲ. ಆದರೆ ಜಿಲ್ಲಾಡಳಿತ ಈ ಗ್ರಾಮಕ್ಕೆ ಬಂದು ಕೂತ ಅವತ್ತು ಫ್ಲಾಗಕ್ಕೆ 3 ಗಂಟೆ ಬಂದ್ರಲ್ಲ ಸ್ವಾಮಿ, ಅದೇ 10 ಗಂಟೆ ಬಂದ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರನ್ನ ಕುಂಡಿಸ್ಕೊಂಡು, ಈ ಊರಿನ ಯಜಮಾನ್ರುಗಳನ್ನ ಕುಂಡಿಸ್ಕೊಂಡು, ಪೊಲೀಸ್ನವ್ರನ್ನ ದೂರ ನಿಂತ್ಕೊಂಡು ನಾವು ಮಾತಾಡ್ತೀವಿ. ಅದು ಯಾರು ಅರ್ಜಿ ಕೊಟ್ಟಿದ್ರು ಬೇರೆಯವರು ಬನ್ನಿರಿ, ಫಸ್ಟ್ ನಮಗೆ ಬಿಟ್ಬಿಡ್ಬೇಕಾಗಿ ಅದೇನೋ ಅವ್ರ ಬಗೆಹರಿಸ್ತೀವಿ, ಆಮೇಲೆ ನಾವು ಬರ್ತೀವಿ ಅಂತ ಹೇಳಿದ್ರೆ ಈ ಗ್ರಾಮ ಹತ್ತಿ ಉರಿತಿರಲ್ಲ ಸ್ವಾಮಿ. ಇದು ಜಿಲ್ಲಾಡಳಿತ ವೈಫಲ್ಯ, ಇದು ಗುಪ್ತಚರ ಇಲಾಖೆ ವೈಫಲ್ಯ. ಯಾಕೆ ಬಿಟ್ರಿ ಇಲ್ಲಿ ಗಂಟೆ ಬೆಳಿಗ್ಗೆ ಅಂತ 2,000 ಜನ ಪೊಲೀಸು ಈ 15,000 ಇರುವ ಹಳ್ಳಿಗೆ ಬರ್ಬೇಕಾಗಿತ್ತೆ ಸ್ವಾಮಿ, ಬರ್ಬೇಕಾಗಿರಲಿಲ್ಲ ಸ್ವಾಮಿ. ನಾವೆಲ್ಲ ಮುಗ್ದ್ರು. ನಾವೇನು ಕಾಣೋ, ಏನೂ ಕಾಣೋ ಜನಕ್ಕೆ ಹೇಳ್ತಾರೆ. BJPಯವ್ರು ಬಂದು ಎತ್ಕಟ್ಬಿಟ್ರು, JDSನವ್ರು ಬಂದು ಎತ್ಕಟ್ಬಿಟ್ರು, ಕಾಂಗ್ರೆಸ್ ಸದಸ್ಯ ನಮ್ಮ ಈ ಒಂದು ಫಂಕ್ಷನ್ ಇದೆಯಲ್ಲ, ಕಾಂಗ್ರೆಸ್ಸವರು ಮುಂದಾಗಿ ಸಪೋರ್ಟ್ ಮಾಡಿದ್ದಾರೆ. ಇದೇ ಶಾಸಕರು ದೇಣಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಬಾರಿ ಕೆಟ್ಟ ಮನೋಭಾವ ಇದ್ರೆ ದೇಣಿಗೆ ಕೊಡ್ತೀನಿ ಅಂತ ಹೇಳ್ತಿರ್ಲಿಲ್ಲ ಸ್ವಾಮಿ. ಯಾಕೆ ಬಂತು ಹಂಗೆ ರಾಜಕೀಯ? ಇದರಲ್ಲಿ ಹಿಂದ್ಗಡೆ ಯಾಕೆ ವಹಿಸಿ ಸ್ವಾಮಿ? ನಿಮ್ಮ ಕೈಯಲ್ಲೇ ಇದೆ CID, ವಹಿಸಿ. ಇಲ್ಲ CBI ವಹಿಸಿ. ಮಾತಾಡ್ತಾರೆ ಸಿದ್ದರಾಮಯ್ಯನವರು, CBIಗೆ ಅಷ್ಟು ಕೇಸ್ ಕೊಟ್ಟಿದ್ರಿ. ಇದು ವಯಸ್ಸೇ ಉಡಿ ಸ್ವಾಮಿ. CBIಗೆ ಯಾರ್ಯಾರು ಬಂಡವಾಳ, ಯಾರ್ಯಾರ್ದು ಈಚೆಗೆ ಬಂದುಡ್ಲಿ. ನಮ್ಮ ಗ್ರಾಮದವ್ರು ತಪ್ಪಿದ್ಯಾ, ಹೊರಗಡೆಯವ್ರು ತಪ್ಪಿದ್ಯಾ, ವಹಿಸ್ಲಿ ಸ್ವಾಮಿ. ಇಷ್ಟು ಹೇಳಿ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಿದ್ರೆ ನಮ್ಮ ಗ್ರಾಮದಲ್ಲಿ ಶಾಂತಿ ಬೇಕು.